ಹೇ ಗೈಸ್, ಎಲ್ಲರಿಗೂ ಒಂದು ಬಿಗ್ ಡೌಟ್ ಇದೆ. ಲೈಕ್ CET 1 to 2 days ಅಲ್ಲಿ ರಿಸಲ್ಟ್ ಬರುತ್ತೆ ಅಂಡ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗ್ಬಿಡುತ್ತೆ ಅಂತ. ಅಂಡ್ ನೀಟ್ ಎಕ್ಸಾಮ್ ರಿಸಲ್ಟ್ ಸ್ವಲ್ಪ ಲೇಟ್ ಆಗಿ ಬರುತ್ತೆ. ಸೊ ನಾನು CET ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಮಾಡ್ಬೇಕಾ, ನೀಟ್ ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಮಾಡ್ಬೇಕಂತ. ಒನ್ ಥಿಂಗ್ ಐ ವಿಲ್ ಟೆಲ್ ಯು ಗೈಸ್. CET ರಿಸಲ್ಟ್ 1 to 2 days ಅಲ್ಲಿ ಬೇಗ ಬಂದ್ರು, ನೀಟ್ ಕೌನ್ಸಿಲಿಂಗ್ ಇನ್ನು 1 ತಿಂಗಳು, ಲೈಕ್ ನೀಟ್ ರಿಸಲ್ಟ್ 1 ತಿಂಗಳ ಮೇಲೆ ಬಂದ್ರು CET ಅವರು KE ಅವರು ಕಂಬೈನ್ ಕೌನ್ಸಿಲಿಂಗ್ ನಡೆಸ್ತಾರೆ. KCET ನೀಟ್ ಎರಡು ಕಂಬೈನ್ ಕೌನ್ಸಿಲಿಂಗ್ ನಡೆಸ್ತಾರೆ. ಫಾರ್ ಸಪೋಸ್ ನಿಮ್ಗೆ KCET ರಿಸಲ್ಟ್ ಬೇಗ ಬಂದ್ರು, ನೀಟ್ ರಿಸಲ್ಟ್ ಸ್ವಲ್ಪ 1 ತಿಂಗಳು ಮೇ ಬಿ 1 ಮಂತ್ ಮೇಲೆ ಲೇಟ್ ಆಗಿ ಬಂದ್ರು ಕಂಬೈನ್ಸ್ ಕೌನ್ಸಿಲಿಂಗ್ ನಡೆಸ್ತಾರೆ. ಓಕೆನಾ? ನೀವು ಕೌನ್ಸಿಲಿಂಗ್ ಅಲ್ಲಿ ನೀವು ಬೇಕಾದ್ರೆ ನೀಟ್ ಕಾಲೇಜಸ್ ಹಾಕೋಬಹುದು, ಇಲ್ಲಾಂದ್ರೆ ನೀವು KCET ಹೋಗ್ತಿದ್ರೆ KCET ಇಂಜಿನಿಯರಿಂಗ್ ಕಾಲೇಜಸ್ ಲೈಕ್ ಫಾರ್ಮಸಿ, ನಿಮ್ಗೆ ಯಾವ ಕೋರ್ಸ್ ಬರುತ್ತೆ ಆ ಕೋರ್ಸ್ ಬೇಕಾದ್ರೆ ನೀವು ಆಪ್ಷನ್ ಎಂಟ್ರಿ ಮಾಡ್ಕೋಬಹುದು. ಸೊ ಇದ್ರಲ್ಲಿ ನೋ ಡೌಟ್, ಲೈಕ್ CET ಬರ್ತಾ ಇದೆ, CET ರಿಸಲ್ಟ್ ಇನ್ನೇನು ಬರುತ್ತೆ. ಸೊ CET ಅಲ್ಲಿ ನಾವು ಕೌನ್ಸಿಲಿಂಗ್ ಮಾಡಬೇಕು ಅಂಡ್ ನೀಟ್ ಕೌನ್ಸಿಲಿಂಗ್ ಅವಾಗಿರುತ್ತಂತ. ಈ ಲಾಸ್ಟ್ ಇಯರ್ 2025 ಬ್ಯಾಚ್ ಇಂದ CET ಅಂಡ್ ನೀಟ್ ಕೌನ್ಸಿಲಿಂಗ್ ಕರ್ನಾಟಕದಲ್ಲಿ ಸೇಮ್ ಎರಡು ಕಂಬೈನ್ ಕೌನ್ಸಿಲಿಂಗ್ ನಡೆಸ್ತಾರೆ. ಅರ್ಥ ಆಯ್ತಾ? ನೀಟ್ ಕಟ್ ಆಫ್ ಆಗಿರ್ಬೋದು, ನೀಟ್ ರಿಸಲ್ಟ್ ಯಾವಾಗ ಬರುತ್ತೋ ಅದಾದ್ಮೇಲೆ 3 to 4 days ಆದ್ಮೇಲೆ CET ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಅಷ್ಟರಲ್ಲಿ ನಿಮಗೆ KCET ಅವರು ರಿಸಲ್ಟ್ ಬಿಡಿಸ್ತಾರೆ ಅಂಡ್ KCET ಅವರು ನಿಮಗೆ ವೆರಿಫಿಕೇಶನ್ ಸ್ಲಿಪ್ ಅನ್ನು ಬಿಡ್ತಾರೆ. ಸೊ ಬಟ್ ಬಿಡ್ತಿದ ತಕ್ಷಣ ನಿಮಗೆ ಕೌನ್ಸಿಲಿಂಗ್ ಅನ್ನೋದು ಸ್ಟಾರ್ಟ್ ಆಗಲ್ಲ. ನೀಟ್ ರಿಸಲ್ಟ್ ಬಂದ ಮೇಲೆ ನಿಮ್ಗೆ ಕೌನ್ಸಿಲಿಂಗ್ KCET ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋದು. ಐ ಥಿಂಕ್ ಮೇ ಬಿ ಲೈಕ್ ನೀಟ್ ಕೌನ್ಸಿಲಿಂಗ್ ಸ್ವಲ್ಪ ನೀಟ್ ರಿಸಲ್ಟ್ ಬಗ್ಗೆ ಸ್ವಲ್ಪ ಬೇಗ ಬರುತ್ತೆ. ಸೊ ಬಂದಿದ ತಕ್ಷಣ ವಿತಿನ್ 1 week ಅಲ್ಲಿ ನಿಮಗೆ CET ಕೌನ್ಸಿಲಿಂಗ್ ನೀಟ್ ಕೌನ್ಸಿಲಿಂಗ್ ಕಂಬೈಂಡ್ ಆಗಿ KE ಅವರು ಕೌನ್ಸಿಲಿಂಗ್ ನಡೆಸ್ತಾರೆ. ಅಂಡ್ ಇನ್ನೊಂದು ಅಪ್ಡೇಟ್ ಏನಂತಂದ್ರೆ, ಲೈಕ್ ಫಾರ್ ಎಕ್ಸಾಂಪಲ್ ನಿಮ್ಗೆ ಆಪ್ಷನ್ ಎಂಟ್ರಿ ನಿಮ್ಗೆ ಗೊತ್ತಿಲ್ಲ, ಲೈಕ್ ಯಾವ ರೀತಿ ಮಾಡಲು ಗೊತ್ತಿಲ್ಲ ಅಂತಂದ್ರೆ, ನೀವು ಬೇಕಾದ್ರೆ ಸ್ಕ್ರೀನ್ ಮೇಲೆ ಇರ್ತದೆ ಅಂದ್ರೆ ಇಮೇಲ್ ID, ಸೊ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಬಹುದು. ಸೊ ನಾನು 1K ಸಬ್ಸ್ಕ್ರೈಬರ್ಸ್ ಆದ್ಮೇಲೆ ನಾನು ಯಾರಾದ್ರೂ ಒಬ್ರಿಗೆ ಫ್ರೀ ಆಪ್ಷನ್ ಎಂಟ್ರಿ ನಾನು ಮಾಡ್ತೀನಿ. ಸೊ ದಿಸ್ ಇಸ್ ಓನ್ಲಿ ಫಾರ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್. ಯಾಕಂದ್ರೆ ನಾನು ಒಬ್ಬ ಇಂಜಿನಿಯರಿಂಗ್ ಸ್ಟೂಡೆಂಟ್, ನನಗೆ ಸ್ವಲ್ಪ ಇಂಜಿನಿಯರಿಂಗ್ ಸ್ವಲ್ಪ ಗ್ರಿಪ್ ಇದೆ. ಸೊ ಆ ಕಾಲೇಜಸ್ ಆಗ್ಬೋದು, ಟಾಪ್ ಕಾಲೇಜಸ್ ಯಾವ ಅಂತ ನಾನು ಆಪ್ಷನ್ ಎಂಟ್ರಿ ಮಾಡ್ತೀನಿ. ಸಪೋಸ್ ಇಲ್ಲ ಅಂತಂದ್ರೆ ನೀವು ಬೇಕಾದ್ರೆ ಸ್ವಲ್ಪ ಏನಾದ್ರು ಡೌಟ್ಸ್ ಇದ್ರೆ ಇಮೇಲ್ ಕಾಂಟ್ಯಾಕ್ಟ್ ಮಾಡ್ಬೋದು. ಲೈಕ್ ಆಪ್ಷನ್ ಎಂಟ್ರಿ ನಾವು ಈ ರೀತಿ ಮಾಡಿದ್ದೀನಿ, ಸೊ ಇದು ಈ ಕಾಲೇಜಸ್ ನಾನು ಆಗ್ತಾ ಇದ್ದೀನಿ, ಈ ಕಾಲೇಜ್ ಕರೆಕ್ಟ್ ಆಗಿದೆ ಇಲ್ವಾ, ನನ್ನ ರ್ಯಾಂಕ್ ಇಷ್ಟು, ಈ ಕಾಲೇಜಸ್ ಆಗ್ತಾ ಇದ್ದೀನಿ, ಬರುತ್ತಾ ಬರಲ್ವಾ, ಬೇಕಾದ್ರೆ ಅಂತ ಡೌಟ್ಸ್ ಏನಿದೆ ನೀವು ಥ್ರೂ ಇಮೇಲ್ಸ್ ಮುಖಾಂತರ ನನಗೆ ಕಾಂಟ್ಯಾಕ್ಟ್ ಆಗ್ಬೋದು. ಸೊ ಇದು ಈ ಅಪ್ಡೇಷನ್. ಸೊ ಈ ಅಪ್ಡೇಟ್ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಈ ವಿಡಿಯೋಗೆ ಲೈಕ್ ಮಾಡಿ.